ಪ್ರಶ್ನೆ 1. ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವ ದೇಶಕ್ಕೆ ಸೇರಿದ್ದು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಪ್ರಶ್ನೆ 2. ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡುತ್ತಾರೆ? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು, ಆಪ್ಷನ್ ಸಿ ರಾಜ್ಯಸಭೆ ಸದಸ್ಯರು, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು. ಪ್ರಶ್ನೆ 3. ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸಿನ ಮೇರೆಗೆ ವಿಸರ್ಜಿಸಬಹುದು? ಆಪ್ಷನ್ ಎ ಪ್ರಧಾನಮಂತ್ರಿಗಳು, ಆಪ್ಷನ್ ಬಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಸಿ ಲೋಕಸಭೆ, ಆಪ್ಷನ್ ಡಿ ರಾಜ್ಯಸಭೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿಗಳು. ಪ್ರಶ್ನೆ 4. ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ? ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್. ಪ್ರಶ್ನೆ 5. ಮಂತ್ರಿಮಂಡಲ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಆಪ್ಷನ್ ಎ ಮುಖ್ಯಮಂತ್ರಿ, ಆಪ್ಷನ್ ಬಿ ರಾಜ್ಯಪಾಲ, ಆಪ್ಷನ್ ಸಿ ಮುಖ್ಯ ಕಾರ್ಯದರ್ಶಿ, ಆಪ್ಷನ್ ಡಿ ವಿಧಾನಸಭೆಯ ಸ್ಪೀಕರ್. ಸರಿಯಾದ ಉತ್ತರ ಆಪ್ಷನ್ ಎ ಮುಖ್ಯಮಂತ್ರಿ. ಪ್ರಶ್ನೆ 6. ಲೋಕಸಭಾ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು? ಆಪ್ಷನ್ ಎ 25 ವರ್ಷದವರಾಗಿರಬೇಕು, ಆಪ್ಷನ್ ಬಿ 40 ವರ್ಷದವರಾಗಿರಬೇಕು, ಆಪ್ಷನ್ ಸಿ 50 ವರ್ಷದವರಾಗಿರಬೇಕು, ಆಪ್ಷನ್ ಡಿ 45 ವರ್ಷದವರಾಗಿರಬೇಕು. ಸರಿಯಾದ ಉತ್ತರ ಆಪ್ಷನ್ ಎ 25 ವರ್ಷದವರಾಗಿರಬೇಕು. ಪ್ರಶ್ನೆ 7. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಹುದ್ದೆಯ ಅವಧಿ ಎಷ್ಟು? ಆಪ್ಷನ್ ಎ 62 ವರ್ಷ, ಆಪ್ಷನ್ ಬಿ 65 ವರ್ಷ, ಆಪ್ಷನ್ ಸಿ 70 ವರ್ಷ, ಆಪ್ಷನ್ ಡಿ 63 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 65 ವರ್ಷ. ಪ್ರಶ್ನೆ 8. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಸುಪ್ರೀಂ ಕೋರ್ಟ್, ಆಪ್ಷನ್ ಬಿ ಕೇಂದ್ರ ಸರ್ಕಾರ, ಆಪ್ಷನ್ ಸಿ ರಾಜ್ಯ ಸರ್ಕಾರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸುಪ್ರೀಂ ಕೋರ್ಟ್. ಪ್ರಶ್ನೆ 9. ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿ ಇರುವುದಿಲ್ಲ? ಆಪ್ಷನ್ ಎ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ಬಿ ಸಮಾನತೆಯ ಹಕ್ಕು, ಆಪ್ಷನ್ ಸಿ ನೌಕರಿಯ ಹಕ್ಕು, ಆಪ್ಷನ್ ಡಿ ಶೋಷಣೆಯ ವಿರುದ್ಧದ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ನೌಕರಿಯ ಹಕ್ಕು. ಪ್ರಶ್ನೆ 10. ಯಾರು ರಾಜ್ಯಸಭೆಯ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಾರೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಸ್ಪೀಕರ್, ಆಪ್ಷನ್ ಸಿ ಉಪರಾಷ್ಟ್ರಪತಿ, ಆಪ್ಷನ್ ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಉಪರಾಷ್ಟ್ರಪತಿ.